ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಧರ್ಮಸ್ಥಳಕ್ಕೆ ಹೋಗುತ್ತಿದ್ದೇನೆ. ಧರ್ಮಸ್ಥಳದಲ್ಲಿ ಯಾವೆಲ್ಲ ಪ್ಲೇಸ್ ನೋಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ. ಹೊಸಪೇಟೆಯಿಂದ 357 ಕಿಲೋಮೀಟರ್ ದೂರದಲ್ಲಿರುವ ಧರ್ಮಸ್ಥಳಕ್ಕೆ ಬಂದಿಳಿದಾಗ ಬೆಳಗ್ಗೆ 5:30 ಆಗಿತ್ತು. ನಾನು ಮೊದಲು ಹೋಗಿದ್ದು ಮುಡಿಯನ್ನು ತೆಗೆಸಲು ಮುಡಿ ಭವನಕ್ಕೆ ಹೋದೆ. ಹರಕೆಯ ಮುಡಿಯನ್ನು ಇಲ್ಲಿಯೇ ತೆಗೆಯುತ್ತಾರೆ. ಇಲ್ಲಿ ಒಬ್ಬರಿಗೆ 20 ರೂಪಾಯಿಯಂತೆ ಚಾರ್ಜ್ ಮಾಡುತ್ತಾರೆ. ಮುಡಿಯನ್ನು ತೆಗೆಸಿಕೊಂಡ ನಂತರ ಆಟೋಗೆ 20 ರೂಪಾಯಿ ಕೊಟ್ಟು ನೇತ್ರಾವತಿ ನದಿಯ ಪುಣ್ಯ ಸ್ನಾನ ಮಾಡಲು ಹೋದೆ. ಕರ್ನಾಟಕದ ಪವಿತ್ರ ನದಿಗಳಲ್ಲಿ ಒಂದಾದ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪ ಪುಣ್ಯಗಳೆಲ್ಲ ಕಳೆದು ಹೋಗುತ್ತವೆ ಎಂಬ ಪ್ರತೀತಿಯೂ ಇದೆ. ಇಲ್ಲಿ ಮಹಿಳೆಯರ ಸಲುವಾಗಿ ವಿಶೇಷವಾಗಿ ಬಟ್ಟೆ ಬದಲಿಸಲು ರೂಮ್ ವ್ಯವಸ್ಥೆಯನ್ನು ಸಹ ಅಳವಡಿಸಿದ್ದಾರೆ. ಸ್ನಾನ ಮಾಡಿದ ನಂತರ ಅದೇ 20 ರೂಪಾಯಿ ಕೊಟ್ಟು ದೇವಸ್ಥಾನಕ್ಕೆ ದೇವರ ದರ್ಶನ ಪಡೆಯಲು ಹೋದೆನು. ಅಲ್ಲಿ ಲಗೇಜನ್ನು ಲಗೇಜ್ ರೂಮ್ನಲ್ಲಿ ಇಟ್ಟೆವು. ಲಗೇಜ್ ರೂಮಲ್ಲಿ ಉಚಿತವಾಗಿ ಲಗೇಜನ್ನು ಇಡಬಹುದು. ದೇವರ ದರ್ಶನ ಪಡೆಯಲು ಸಾಲಿನಲ್ಲಿ ನಿಂತೆ. ಮಳೆಯ ವಾತಾವರಣ ಇದ್ದಿದ್ದರಿಂದ ಜನಸಂಖ್ಯೆ ಬಹಳ ಕಡಿಮೆ ಇತ್ತು. ದೇವಸ್ಥಾನದ ಬಗ್ಗೆ ವಿಶೇಷ ಮಾಹಿತಿ ಏನೆಂದರೆ 800 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನದಲ್ಲಿ ಶಿವನ ಆರಾಧನೆ ನಡೆಯುತ್ತದೆ. ಪೂಜೆ ನಡೆಸುವರು ವೈಷ್ಣವ ಪಂಡಿತರಾದರೂ ದೇವಸ್ಥಾನದ ಆಡಳಿತ ನಡೆಸುವುದು ಜೈನ ಧರ್ಮದ ಹೆಗ್ಗಡೆ ಕುಟುಂಬದವರು. ಇದೊಂದು ಧರ್ಮ ಸಾಮರಸ್ಯದ ಉತ್ತಮ ಉದಾಹರಣೆ ಆಗಿದೆ. ಇಲ್ಲಿ ಭಕ್ತಾದಿಗಳು ಕರ್ನಾಟಕದ ಮೂಲೆ ಮೂಲೆಯಿಂದ ಬರುತ್ತಾರೆ. ಸಂಖ್ಯೆ ಇಲ್ಲದ ಕಾರಣ ಶ್ರೀ ಮಂಜುನಾಥನ ದರ್ಶನ ನಮಗೆ ಬೇಗನೆ ಸಿಕ್ಕಿತು. ದರ್ಶನದ ನಂತರ ದೇವಸ್ಥಾನದ ಮುಂಭಾಗಕ್ಕೆ ಬಂದೆ. ಇಲ್ಲಿ ಧರ್ಮಸ್ಥಳಕ್ಕೆ ಬಂದ ಎಲ್ಲ ಜನರು ಇಲ್ಲಿ ಫೋಟೋ ತೆಗೆಸಿಕೊಂಡು ಹೋಗುತ್ತಾರೆ. ಹಾಗೆಯೇ ನಾನು ಕೂಡ ಇಲ್ಲಿ ಹಲವಾರು ಫೋಟೋಗಳನ್ನು ತೆಗೆದುಕೊಂಡೆ. ಫೋಟೋ ತೆಗೆಸಿಕೊಂಡ ನಂತರ ಮುಂಭಾಗದಲ್ಲಿರುವ ಪಾರ್ಕ್ ನೋಡಲು ಹೋದೆ. ಅಲ್ಲಿ ಹಲವಾರು ರೀತಿಯ ಬಣ್ಣ ಬಣ್ಣದ ಮೀನುಗಳಿವೆ. ಅವುಗಳನ್ನು ನೋಡಿ ನನಗೆ ಬಹಳ ಖುಷಿಯಾಯಿತು. ಸಮಯ 12 ಆಗಿದ್ದರಿಂದ ಹಸಿವಾಗಿತ್ತು. ಆದ ಕಾರಣ ಪ್ರಸಾದ ಪಡೆಯಲು ಹೋದೆ. ಅನ್ನದಾನದ ಸಮಯ ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ. ಊಟ ಮಾಡಿಕೊಂಡ ನಂತರ ಮಂಜುಷಾ ಮ್ಯೂಸಿಯಂಗೆ ಭೇಟಿ ನೀಡಿದೆ. ಮಂಜುಷಾ ಎಂದು ಹೆಸರು ಸೂಚಿಸಿದವರು ಕನ್ನಡದ ಮಹಾನ್ ಸಾಹಿತಿ ಕುವೆಂಪು. ಮಂಜುಷಾ ಎನ್ನುವುದು ಸಂಸ್ಕೃತ ಪದ. ಇದರ ಅರ್ಥ ಪವಿತ್ರ ವಸ್ತುಗಳು, ರತ್ನಗಳು ಮತ್ತು ಅಮೂಲ್ಯ ವಸ್ತುಗಳನ್ನು ಸಂಗ್ರಹಿಸಲು ಉಪಯೋಗಿಸುವ ಪೆಟ್ಟಿಗೆ ಎಂದರ್ಥ. ಹಳೆಯ ಕ್ಯಾಮೆರಾ, ಕ್ಯಾಲ್ಕುಲೇಟರ್, ಸಿನಿಮಾಟೋಗ್ರಫಿ, ಆಯುಧಗಳು, ಅವುಗಳ ಎವಲ್ಯೂಷನ್ ಬಗ್ಗೆ ಹೇಗೆ ಹೊಂದಿವೆ ಎಂಬುದರ ಬಗ್ಗೆ ಪ್ರತಿಗಳು ಕಾಣಸಿಗುತ್ತವೆ. ಅದರ ಜೊತೆಗೆ ಕಲೆಗೆ ಸಂಬಂಧಿಸಿದ ಕಲಾಕೃತಿಗಳು, ಸಂಗೀತದ ವಾದ್ಯಗಳು, ಸಾಂಪ್ರದಾಯಿಕ ನೃತ್ಯಗಳ ವೇಷಭೂಷಣಗಳ ಮೂರ್ತಿಯನ್ನು ಸಹ ಇಲ್ಲಿ ಇರಿಸಲಾಗಿದೆ. ನಂತರ ಮತ್ತೊಂದು ಅದ್ಭುತ ಅನುಭವ ಪಡೆಯಲು ಮಂಜುಷಾ ಕಾರು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದೆ. ಇದರ ದರ 10 ರೂಪಾಯಿ. ಇಲ್ಲಿ ಹಳೆಯ ಕಾಲದ ಪ್ರಸಿದ್ಧ ಕಾರುಗಳಾದ ವೋಕ್ಸ್ ವ್ಯಾಗನ್, ಆಡಿ, ಬೆಂಜ್, ಮಾರುತಿ 800 ಮುಂತಾದ ಕಾರುಗಳ ಹಳೆಯ ಮಾಡೆಲನ್ನು ಇಲ್ಲಿ ಇರಿಸಿದ್ದಾರೆ.
ಎಲ್ಲ ಮುಗಿಸಿ ಮುಂದೆ ಏನು ಮಾಡಬೇಕೆಂದು ತಿಳಿಯದೆ ನಿಂತಿದ್ದಾಗ ನೆನಪಾಗಿದ್ದು ರತ್ನಗಿರಿ ಬೆಟ್ಟ ಅಥವಾ ಬಾಹುಬಲಿ ಬೆಟ್ಟ. ಈ ಬೆಟ್ಟದ ಮೇಲೆ ಹೋಗಲು ಮೆಟ್ಟಿಲುಗಳಿವೆ. ಪಕ್ಕದಲ್ಲೇ ರಸ್ತೆಯೂ ಸಹ ಇದೆ. ಶ್ರೀಮತಿ ರತ್ನವರ್ಮ ಹೆಗ್ಗಡೆಯವರ ಆಶಯದಂತೆ 1982ರಲ್ಲಿ 39 ಅಡಿ ಎತ್ತರದ ಏಕಶಿಲಾ ಮೂರ್ತಿಯನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಬಾಹುಬಲಿ ಮೂರ್ತಿಯು ಜೈನರ ದಿಗಂಬರ ಪಂಥವನ್ನು ಸೂಚಿಸುತ್ತದೆ. ಎಲ್ಲವನ್ನೂ ಮುಗಿಸಿಕೊಂಡು ಸಂಜೆ 4:30ಕ್ಕೆ ಬಸ್ ಹತ್ತಿದಾಗ ಎದುರಾಗಿದ್ದು ಇನ್ನೊಂದು ರೋಮಾಂಚನಕಾರಿ ದೃಶ್ಯಗಳು. ಚಾರ್ಮಾಡಿ ಘಾಟ್ನಲ್ಲಿ ಬಸ್ ಹೋಗುವಾಗ ಪಕ್ಕದಲ್ಲೇ ಸಣ್ಣ ಸಣ್ಣ ಜಲಪಾತಗಳು, ಎತ್ತರವಾಗಿ ಬೆಳೆದು ನಿಂತ ಮರಗಳು, ಮುಂಗಾರಿನ ಮಂಜಲ್ಲಿ ರಸ್ತೆ ಅರ್ಧಮರ್ಧ ಕಾಣುವ ದೃಶ್ಯಗಳು ಇನ್ನೂ ಸಹ ಮನಮುಟ್ಟುವಂತಿದೆ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ.